ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾಹಲವೇ ಉಂಟಾಗಿದೆ. ಒಂದು ರೀತಿಯಾದಂಥ ಕಂಪನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಈ ಸ್ಟೋರಿಯನ್ನ ಆರಂಭ ಮಾಡೋಕ್ಕೂ ಮುನ್ನ ಒಂದು ಮಾತು. ನೀವು ಯಾವ ಪಕ್ಷದವ್ರು ಬೇಕಾದ್ರೂ ಆಗಿರಲಿ ಅಥವಾ ಯಾವ ನಾಯಕರ ಬೆಂಬಲಿಗರು ಬೇಕಾದ್ರೂ ಆಗಿರಲಿ, ದಯವಿಟ್ಟು ಯಾವುದೇ ಪಕ್ಷದ ಅಥವಾ ನಾಯಕರ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳೋದಿಕ್ಕಾಗಲಿ ಅಥವಾ ಬೆಂಬಲಿಸೋದಿಕ್ಕಾಗಲಿ ಹೋಗಬೇಡಿ. ಯಾಕಂದರೆ ನಾವೆಲ್ಲರೂ ಕೂಡ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿತಾ ಇದ್ರೆ ಅವರೆಲ್ಲರೂ ಕೂಡ ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡಿತಿರ್ತಾರೆ. ಅವರು ಕೊಳ್ಳೆ ಹೊಡೆಯುವಂಥ ಹಣ ಬೇರಾರದ್ದು ಅಲ್ಲ, ಅದು ನಾವು ಬೆವರು ಸುರಿಸಿ ದುಡಿಯುವಂಥ ಹಣ. ಅವರೆಲ್ಲರೂ ಕೂಡ ಆರಾಮಾಗಿ ಕೊಳ್ಳೆ ಹೊಡಿತಾರೆ. ಆ ಕಾರಣಕ್ಕಾಗಿ ಅಂತಹ ಭ್ರಷ್ಟರಿಗೆ, ಅಂತಹ ಲೂಟಿಕೋರರಿಗೆ ನೀವು ಬೆಂಬಲಿಸಬೇಡಿ. ಅವರೆಲ್ಲರಿಗೂ ಕೂಡ ಚೀತು ಅಂತ ಉಗಿದಾಗ ಮಾತ್ರ ಈ ವ್ಯವಸ್ಥೆ, ಈ ಸಮಾಜ ಸರಿ ಆಗೋದಿಕ್ಕೆ ಕಾರಣ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಬಂಧುಗಳೇ, ಒಂದಷ್ಟು ದಿನಗಳ ಹಿಂದೆ ವಾಲ್ಮೀಕಿ ಹಗರಣ ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ಓರ್ವ ಅಧಿಕಾರಿಯನ್ನ ಕೂಡ ಬಲಿ ತೆಗೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ, ಹೆಚ್ಚು ಕಡಿಮೆ 3 ತಿಂಗಳು ಜೈಲು ವಾಸವನ್ನು ಅನುಭವಿಸುವ ಸ್ಥಿತಿ. ಅಂತಿಮವಾಗಿ ಜಾಮೀನಿನ ಮೇಲೆ ನಾಗೇಂದ್ರ ಹೊರಗಡೆ ಬಂದಿದ್ರು. ರಾಜ್ಯ ಸರ್ಕಾರವೇ ರಚನೆ ಮಾಡಿದ್ದಂಥ SIT ನಾಗೇಂದ್ರರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿತ್ತು. ಆದರೆ ಇಡಿ ಅಧಿಕಾರಿಗಳು ಈ ಹಗರಣದ ಬೆನ್ನು ಬಿದ್ದಿದ್ದಾರೆ. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ. ಯಾವ ಕಾರಣಕ್ಕಾಗಿ ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಕೋಲಾಹಲ ಅಥವಾ ಕಂಪನ ಎನ್ನುವಂಥ ಪದವನ್ನ ಬಳಸುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಇಂತಹ ದೊಡ್ಡ ದಾಳಿಯನ್ನ ನಾವ್ಯಾರೂ ಕೂಡ ಗಮನಿಸಿರಲಿಲ್ಲ. ಓರ್ವ ಕಾಂಗ್ರೆಸ್ನ ಸಂಸದ, 4 ಕಾಂಗ್ರೆಸ್ನ ಶಾಸಕರ ಮನೆ ಕಚೇರಿ ಮೇಲೆ ಇಡಿ ದಾಳಿ ಆಗಿದೆ. ಅತ್ಯಂತ ಪ್ರಮುಖ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಇಡಿ ದಾಳಿ ಇವತ್ತು ಸಹಜವಾಗಿಯೇ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಯಿತು, ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತು. ಏನೆಲ್ಲ ಬೆಳವಣಿಗೆ ಆಯಿತು ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ. ಇವತ್ತು ನಸುಕಿನ ಜಾವ ಬೆಳಗ್ಗೆ ಮುಂಚೆ 5 ಗಂಟೆ ಸುಮಾರಿಗೆ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಒಳಗಾಗಿ ಕಾಂಗ್ರೆಸ್ನ ಶಾಸಕರು ಹಾಗೆ ಸಂಸದರ ಮನೆಯ ಬಳಿಗೆ ಬಂದಂತ ಇಡಿ ಅಧಿಕಾರಿಗಳು ನಿದ್ದೆಗಣ್ಣಿನಲ್ಲಿ ಇದ್ದಂತ ಶಾಸಕರು ಹಾಗೆ ಸಂಸದರನ್ನ ಏಳಿಸುವಂತ ಕೆಲಸವನ್ನ ಮಾಡಿದ್ರು. ಬಳ್ಳಾರಿ ಹಾಗೆ ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ 8 ಕಡೆಗಳಲ್ಲಿ ದಾಳಿ ನಡೀತು. ಯಾರ್ಯಾರ ಮನೆ ಮೇಲೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಬಳ್ಳಾರಿಯ ಸಂಸದ ಆಗಿರುವಂತ ಇ ತುಕಾರಾಂ, ಅದೇ ರೀತಿಯಾಗಿ ಬಳ್ಳಾರಿಯ ಶಾಸಕ ಆಗಿರುವಂತ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್, ಕೂಡ್ಲಿಗಿ ಶಾಸಕ ಆಗಿರುವಂತ NT ಶ್ರೀನಿವಾಸ್, ಬಳ್ಳಾರಿ ಗ್ರಾಮೀಣ ಶಾಸಕ ಮಾಜಿ ಸಚಿವ ಆಗಿರುವಂತ ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡಿದ್ರು. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ಹೆಚ್ಚು ಕಡಿಮೆ 13 ರಿಂದ 14 ಗಂಟೆಗಳ ಕಾಲ ನಿರಂತರವಾದಂತಹ ತಲಾಶೆ ನಡೀತು. ಸಾಕಷ್ಟು ದಾಖಲೆಯನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಎಲ್ಲಾ ಶಾಸಕರು ಹಾಗೆ ಸಂಸದರ ಮುಂದೆ ಒಂದೇ ಮಾದರಿಯ 28 ಪ್ರಶ್ನೆಯನ್ನ ಮುಂದಿಟ್ಟು ಒಂದಷ್ಟು ವಿವರವನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಯಿತು. ಯಾವುದೇ ಕ್ಷಣದಲ್ಲಿ ಈ ಶಾಸಕರು ಹಾಗೆ ಸಂಸದರನ್ನ ಇಡಿ ಅಧಿಕಾರಿಗಳು ಮುಂದಿನ ವಿಚಾರಣೆಗೋಸ್ಕರ ಯಾವ ರೀತಿ ಬೇಕಾದರೂ ಕ್ರಮ ತೆಗೆದುಕೊಳ್ಳಬಹುದು. ಕೇವಲ ವಶಕ್ಕೆ ಅಂತ ತೋರಿಸಬಹುದು ಅಥವಾ ಅವರನ್ನು ಅರೆಸ್ಟ್ ಅಂತ ತೋರಿಸುವಂತ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಆ ಬೆಳವಣಿಗೆಗೆ ನಾವು ನಾಳೆವರೆಗೆ ಕಾದು ನೋಡಬೇಕಾಗಿದೆ. ಅಂತಹ ಬೆಳವಣಿಗೆ ಏನಾದರೂ ಆಯಿತು ಅಂತಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಅತಿ ದೊಡ್ಡ ಮುಖಭಂಗ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದು ಇವತ್ತು ಆದಂತಹ ಬೆಳವಣಿಗೆ. ಸದ್ಯಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ನಾಳೆಯವರೆಗೆ ಇನ್ನೇನೇನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇವತ್ತು ಅಥವಾ ಮಧ್ಯರಾತ್ರಿ ಏನಾದರೂ ಒಂದಷ್ಟು ಬೆಳವಣಿಗೆ ಆದರೂ ಕೂಡ ಆಗಬಹುದು. ಆರಂಭದಲ್ಲಿ ಬಳ್ಳಾರಿ ಸಂಸದ ಆಗಿರುವಂತ ಇ ತುಕಾರಾಂರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವಂತ ಒಂದಷ್ಟು ವರದಿ ಬಂತು. ಸದ್ಯದ ಮಾಹಿತಿಯ ಪ್ರಕಾರ ಅವ್ರ ಮನೆಯಲ್ಲಿಯೇ ವಿಚಾರಣೆಯನ್ನು ಮುಂದುವರಿಸಲಾಗ್ತಿದೆ. ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅವರ ಮುಂದಿಡಲಾಗಿದೆ. ಪ್ರತಿ ಪ್ರಶ್ನೆಗೂ ಕೂಡ ಈ ಶಾಸಕರು ಹಾಗೆ ಸಂಸದರು ತಬ್ಬಿಬ್ಬಾದರೂ ಉತ್ತರವನ್ನ ಕೊಡೋದಿಕ್ಕೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಏನು ಪ್ರಕರಣ, ಏನು ಆರೋಪ ಅನ್ನೋದರ ಚುಟುಕಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳು, ಇದು ವಾಲ್ಮೀಕಿ ಹಗರಣ. ವಾಲ್ಮೀಕಿ ನಿಗಮ ಮಂಡಳಿಯ ಹಣ. ಅದು ಯಾರಿಗೆ ಬಳಕೆ ಆಗಬೇಕಾದಂಥ ಹಣ? ಎಸ್ಟಿ ಸಮುದಾಯಕ್ಕೆ ಬಳಕೆ ಆಗಬೇಕಾದಂಥ ಹಣ. ಅವ್ರ ಲೋನ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನು ಕೊಡೋದಕ್ಕೆ ಅಥವಾ ಬಡವರಿಗೆ ಸಹಾಯವನ್ನು ಮಾಡೋದಕ್ಕೆ ಅದಕ್ಕೆ ಮೀಸಲಿಟ್ಟಂತ ಹಣ ಅದು. ಆದರೆ ಅಲ್ಲಿಯ 187 ಕೋಟಿ ಮೊತ್ತದ ಹಣವನ್ನ ಅನಧಿಕೃತ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಅದಾದ ಬಳಿಕ 18 ನಕಲಿ ಅಕೌಂಟ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಆಂಧ್ರ, ತೆಲಂಗಾಣ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿಡ್ರಾ ಮಾಡಿ ಹವಾಲಾ ಮೂಲಕ ಹಣವನ್ನ ಪಡೆದುಕೊಂಡಿದ್ದಾರೆ. ಆ ಹಣವನ್ನ ಈ ಶಾಸಕರು ಹಾಗೆ ಸಂಸದರು ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡಿದ್ದಾರೆ ಎನ್ನುವಂತ ಆರೋಪ. ಅದಕ್ಕೂ ಮಿಗಿಲಾಗಿ ಇರುವಂತ ಆರೋಪ ಏನಪ್ಪಾ ಅಂದ್ರೆ, ಬಳ್ಳಾರಿ ಲೋಕಸಭಾ ಚುನಾವಣೆ ನಡೀತಲ್ಲ, ಆ ಚುನಾವಣೆಯ ಸಂದರ್ಭದಲ್ಲಿ ಈ ಹಣವನ್ನ ಬಳಸಿಕೊಳ್ಳಲಾಗಿದೆ.
ಆಗ ಆ ಚುನಾವಣೆಯನ್ನ ಸಚಿವರಾಗಿದ್ದಂಥ ನಾಗೇಂದ್ರ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಕಣದಲ್ಲಿ ಇದ್ದಿದ್ದು ಈ ತುಕಾರಾಂ. ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ರು. ಹೀಗಾಗಿ ಅವರನ್ನ ಗೆಲ್ಲಿಸುವಂತ ಉದ್ದೇಶದಿಂದ ಜನಸಾಮಾನ್ಯರ ಕೈಗೆ, ಬಡವರ ಕೈಗೆ ಹೋಗಬೇಕಾದಂತ ಹಣವನ್ನ ಇವರೆಲ್ಲರೂ ಕೂಡ ನುಂಗಿ ನೀರು ಕುಡಿದು ಬಿಟ್ಟಿದ್ರು ಎನ್ನುವಂತ ಆರೋಪ. ಪ್ರಮುಖವಾಗಿ ಭರತ್ ರೆಡ್ಡಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕೋಟಿ, ಕಂಪ್ಲಿ ಗಣೇಶ್ ವಿಧಾನಸಭಾ ಕ್ಷೇತ್ರದಲ್ಲಿ 4 ಕೋಟಿ, NT ಶ್ರೀನಿವಾಸ್ ವಿಧಾನಸಭಾ ಕ್ಷೇತ್ರದಲ್ಲಿ 4 ಕೋಟಿ, ನಾಗೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕೋಟಿ ಹಣವನ್ನ ಬಳಸಲಾಗಿದೆ. ಪ್ರತಿ ಬೂತ್ಗೆ 10,000 ರೂಪಾಯಿ, ಪ್ರತಿಯೊಬ್ಬರಿಗೆ ಇದೇ ಹಣದಿಂದ 200 ರೂಪಾಯಿಯನ್ನ ಕೊಡಲಾಗಿದೆ. ಈ ಹಣವನ್ನ ಬಳಸಿಕೊಂಡೇ ಚುನಾವಣೆಯನ್ನ ಗೆದ್ರು ಎನ್ನುವಂತ ಆರೋಪ ಇದೆ. ಇದೇ ಆರೋಪದ ಆಧಾರದ ಮೇಲೆಯೇ ಇಡಿ ಅಧಿಕಾರಿಗಳು ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ನಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ಪ್ರಕಾರವಾಗಿ ಇಲ್ಲಿ ಅಕ್ರಮ ಆಗಿದೆ. ಲೋಕಸಭಾ ಚುನಾವಣೆಗೆ ಈ ಹಣವನ್ನ ಬಳಸಿಕೊಂಡಿದ್ದಾರೆ ಅಥವಾ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಅದೇ ಆಧಾರದ ಮೇಲೆ ಇವತ್ತು ದಾಳಿ ಎಲ್ಲವೂ ಕೂಡ ನಡೆದಿದ್ದು, ಒಂದಷ್ಟು ದಾಖಲೆಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗೆ ಈಗ ಬರ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತ ದಾಖಲೆ ಸಿಕ್ಕಿದೆಯಂತೆ. ಅದು ಕೂಡ ಬರೋಬ್ಬರಿ 42 ಕೋಟಿಯಷ್ಟು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತ ದಾಖಲೆ ಎನ್ನುವಂತ ಮಾಹಿತಿ ಇದೀಗ ಬರ್ತಾ ಇದೆ. ಇಷ್ಟು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ. ಕಾದ್ ನೋಡೋಣ, ಮುಂದೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಯಾರೇ ತಪ್ಪು ಮಾಡಿದ್ರು ಕೂಡ ಜೈಲು ಕಂಬಿಯನ್ನ ಎಣಿಸಬೇಕಾಗತ್ತೆ. ಜೊತೆಗೆ ಈ ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕಾಗತ್ತೆ. ನಾವು ಇಡಿ ರೈಡು, IT ರೈಡು, ಆ ರೈಡು, ಈ ರೈಡು ಅನ್ನೋದನ್ನ ನೋಡ್ತೀವಿ. ಸ್ವಲ್ಪ ದಿನಗಳಾದ ನಂತರ ತಣ್ಣಗಾಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ದಿನಗಳ ಕಾಲ ಅದನ್ನು ಎಳ್ಕೊಂಡು ಹೋಗಲಾಗುತ್ತೆ. ಆದಷ್ಟು ಬೇಗ ಇತ್ಯರ್ಥ ಆದ್ರೆ, ತಾರ್ಕಿಕ ಅಂತ್ಯವನ್ನ ಕಂಡ್ರೆ ಜನರಿಗೂ ಕೂಡ ಒಂದು ರೀತಿಯಲ್ಲಿ ನ್ಯಾಯವನ್ನ ಒದಗಿಸಿದ ರೀತಿಯಲ್ಲಿ ಆಗಿಬಿಡುತ್ತೆ. ಇಲ್ಲ ಅಂತ ಆಗ್ಬಿಟ್ರೆ ಜನ ಭ್ರಮನಿರಸರಾಗಿಬಿಡ್ತಾರೆ. ದಾಳಿ ಆಗುತ್ತೆ, ಇವೆಲ್ಲ ಮಾಮೂಲಿ ನಡೆಯುತ್ತೆ, ಯಾರಿಗೇನು ಕೂಡ ಆಗೋದಿಲ್ಲ, ಅವರೇ ಶಾಸಕರಾಗಿ ಗೆದ್ದು ಬರ್ತಾರೆ, ಅವರೇ ಸಚಿವರಾಗಿರ್ತಾರೆ, ಇಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರುತ್ತೆ. ಇದರಿಂದ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದ್ದು ಅಂದ್ರೆ ಇದೀಗ ಬಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ರು. ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿದ್ರು, ಸ್ವಲ್ಪ ದಿನಗಳಲ್ಲೇ ಮತ್ತೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಈಗ ಮತ್ತೊಮ್ಮೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಕಾರಣಕ್ಕಾಗಿ ನಾಗೇಂದ್ರಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಕಡಿಮೆ ಇದೆ. ಇನ್ನು ಸಹಜವಾಗಿ ಇದು ಇವತ್ತು ರಾಜಕೀಯ ರೂಪವನ್ನು ಪಡೆದುಕೊಳ್ತು. ಕಾಂಗ್ರೆಸ್ನವರು ಇದು ಬಿಜೆಪಿಯವರ ಷಡ್ಯಂತ್ರ, ಪಿತೂರಿ, ಅಂದ್ರೆ ಬಿಜೆಪಿಯವರು ಅವ್ರು ಮಾಡಿದಂತ ತಪ್ಪಿಗೆ ಅನುಭವಿಸುತ್ತಿದ್ದಾರೆ ಎನ್ನುವಂತ ಮಾತನ್ನು ಹೇಳಿದ್ರು. ಇದರ ನಡುವೆ ಸಿದ್ದರಾಮಯ್ಯ ಹೇಳಿದಂತ ಮಾತು, ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಎನ್ನುವಂತ ಮಾತನ್ನ ಹೇಳಿದ್ರು. ಇನ್ನು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಬರೋದಾದ್ರೆ, ಇದು ಓರ್ವ ಅಧಿಕಾರಿಯನ್ನ ಕೂಡ ಬಲಿ ತೆಗೆದುಕೊಂಡಿತ್ತು. ಲೆಕ್ಕಪತ್ರ ಸೂಪರ್ಡೆಂಟ್ ಆಗಿದ್ದಂತ ಚಂದ್ರಶೇಖರ್ ಅಂತ ಹೇಳಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಕಾರಣಕ್ಕಾಗಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಅವರು ಕೊನೆಯದಾಗಿ ಬರೆದಂತ ಪತ್ರದಲ್ಲಿ ಸಚಿವರು, ಸಚಿವರ ಆಪ್ತರು, ಒಂದಷ್ಟು ಅಧಿಕಾರಿಗಳು ಅವರೆಲ್ಲರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು. ಆ ಕಾರಣಕ್ಕಾಗಿ ಪ್ರಕರಣ ಮುನ್ನೆಲೆಗೆ ಬಂದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಸದ್ಯಕ್ಕೆ ಈ ಪ್ರಕರಣ ಇಲ್ಲಿವರೆಗೆ ಬಂದಿದೆ. ಸ್ವತಃ ಸಿದ್ದರಾಮಯ್ಯನವರೇ ವಿಧಾನಸೌಧದಲ್ಲಿ ಅಥವಾ ಸದನದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ತಮ್ಮ ರೇಡ್ ಅನ್ನ ಮುಂದುವರಿಸಿದ್ದಾರೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.